ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ಸಲಾಡ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಕೀನ್ವಾ ಸೀಡ್ಸನ್ನು ಯೂಸ್ ಮಾಡಿಬಿಟ್ಟು ಸಲಾಡ್ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತಿದ್ದೀನಿ. ನಾನಿಲ್ಲಿ ಏನು ಸೀಡ್ಸ್ ಇದೆ, ಕೀನ್ವಾ ಸೀಡ್ಸ್ ಇದೆ, ಅದನ್ನು ಇಲ್ಲಿ 1 ಕಪ್ ಆಗುವಷ್ಟು ಕೀನ್ವಾ ಸೀಡ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿಲ್ಲ ಅಂದರೆ ಇದರಲ್ಲಿ ಮೇಲೆ ಏನು ಕೋಟಿಂಗ್ ಇರುತ್ತೆ ಅದು ಸ್ವಲ್ಪ ಕಹಿ ಇರುತ್ತೆ. ಸೊ ಅದರಿಂದ ಇದನ್ನು ಚೆನ್ನಾಗಿ 2ರಿಂದ 3 ಸಲ ಚೆನ್ನಾಗಿ ನೀರಲ್ಲಿ ಹಾಕಿಬಿಟ್ಟು ವಾಶ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಕೀನ್ವಾಸನ್ನು ಉಜ್ಜಬೇಕಾಗತ್ತೆ. ಆವಾಗ ಮೇಲ್ಗಡೆ ಕೋಟಿಂಗ್ ಏನಿದೆ ಅದು ಹೋಗುತ್ತೆ. ಒಂದೇ ಸಲ ಹಾಗೆ ವಾಶ್ ಮಾಡಿದ್ರೆ ಸ್ವಲ್ಪ ಕಹಿ ಅಂಶ ಇರುತ್ತೆ ಅದರಲ್ಲಿ. ಅದು ಏನು ಸಲಾಡ್ ಇದೆ ಅದು ಸ್ವಲ್ಪ ಕಹಿ ಅಂತ ಅನ್ನಿಸ್ಬೋದು. ಸೊ ಅದರಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ 2ರಿಂದ 3 ಸಲನಾದರೂ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಈ ಕೀನ್ವಾ ಸೀಡ್ಸ್ ಬಂದು ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಏನು ವೆಯ್ಟ್ ಲಾಸ್ ಮಾಡುವವರಿಗೆ ಇಲ್ಲ ಯಾರಾದರೂ ಶುಗರ್ ಪೇಷಂಟ್ಸ್ ಇದ್ದರೆ ಸಹ ಅವರಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ನಾನು 2 ಕಪ್ ನೀರನ್ನು ಹಾಕಿಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಅಂದರೆ ನೀವು 1 ಕಪ್ ಯೂಸ್ ಮಾಡಿದ್ರೆ 2 ಕಪ್ ನೀರನ್ನು ನೀವು ಇದಕ್ಕೆ ಯೂಸ್ ಮಾಡ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಸಣ್ಣ ಕುದಿ ಬಂದಮೇಲೆ ನೀವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ಇದು ಚೆನ್ನಾಗಿ ಉದುರಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಇದಕ್ಕೆ ಬೇಕಾದರೆ ಬೇಯಿಸಬೇಕಾದ್ರೇ ಸ್ವಲ್ಪ ಉಪ್ಪನ್ನು ಬೇಕಾದರೆ ಹಾಕ್ಕೊಳ್ಬಹುದು. ಇಲ್ಲ ಅಂದರೆ ನೀವು ಲಾಸ್ಟಿಗೆ ಸಲಾಡಿಗೆ ಹಾಕಬೇಕಾದ್ರೇ ಸಹ ಹಾಕ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಇದು ಒಂದು 10ರಿಂದ 15 ನಿಮಿಷದಲ್ಲಿ ಇದು ಬೇಯುತ್ತೆ. ಇದನ್ನು ಆದಷ್ಟು ನೀವು ಓಪನ್ ಪ್ಯಾನಲ್ಲೇ ಬೇಯಿಸಬೇಕಾಗತ್ತೆ. ಇದು ಓಪನ್ ಪ್ಯಾನಲ್ಲಿ ಬೇಯಿಸಿದಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ನೀರು ಏನು 2 ಕಪ್ ನೀರು ಹಾಕಿದ್ವೋ ಆ ನೀರು ಅಷ್ಟು ಡ್ರೈ ಆಗಬೇಕು. ಅಲ್ಲಿ ತನಕ ಇದು ಬೇಯಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು 5 ನಿಮಿಷ ಇದನ್ನು ಮುಚ್ಚಿಟ್ಟಿದ್ದೀನಿ. 5 ನಿಮಿಷ ಇಟ್ಟಾದಮೇಲೆ ಇದು ನೋಡ್ಬೋದು ಎಷ್ಟು ಉದುರಾಗಿ ಬಂದಿದೆ ಅಂತ. ಇದು ಸಲಾಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಕೀನ್ವಾ ಸಲಾಡಿಂದ ನೀವು ದೋಸೆನೂ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಹಾಗೆ ಏನು ಉಪ್ಪಿಟ್ಟನ್ನು ಸಹ ಮಾಡ್ಬೋದು. ಉಪ್ಪಿಟ್ಟು ಸಹ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವತ್ತು ಇದನ್ನು ಸಲಾಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸಲಾಡ್ ಮಾಡೋದಕ್ಕೆ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಅದರ ನಂತರನೇ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಇವಾಗ ನೋಡ್ಬೋದು ಫುಲ್ ಇದು ತಣ್ಣಗಾಗಿದೆ, ಹಾಗೆ ಉದುರಾಗಿದೆ. ಇದೇ ಕೀನ್ವಾ ಸೀಡ್ಸಿಗೆ ನಾನು ಪರ್ಪಲ್ ಕ್ಯಾಬೇಜನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಹಾಗೆ ಸ್ವಲ್ಪ ಸೌತೆಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟ ಅದನ್ನು ನೀವು ತರಕಾರಿಯನ್ನು ಇದಕ್ಕೆ ಯೂಸ್ ಮಾಡ್ಬೋದು. ನಾನು ಹಾಗೆ ಇದಕ್ಕೆ ಫ್ರೆಶ್ ಆಗಿ ಮೊಳಕೆ ಬಂದಂತಹ ಸ್ವಲ್ಪ ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬ್ಲೂಬೆರೀಸನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ದಾಳಿಂಬೆಯನ್ನು ಸಹ ಹಾಕೋಬೋದು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆ ಹಣ್ಣಿನ ರಸ, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಇದೆಲ್ಲ ಐಟಮ್ನ ಸ್ವಲ್ಪ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆಗೆ ಕೊಕೊನಟ್ ಆಯಿಲ್ ಇರ್ಬೋದು, ಇಲ್ಲ ಆಲಿವ್ ಆಯಿಲ್ ಇರ್ಬೋದು, ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಹ ಇದಕ್ಕೆ ಡ್ರೆಸ್ಸಿಂಗ್ ಮಾಡಬಹುದು. ಇಲ್ಲ ಡೈರೆಕ್ಟಾಗಿ ನೀವು ಈ ರೀತಿಯೇ ಮಿಕ್ಸ್ ಮಾಡ್ಬೋದು. ಇದು ತುಂಬಾ ರುಚಿಕರವಾಗಿರುತ್ತೆ, ಹಾಗೆ ತುಂಬಾ ಹೆಲ್ದಿ ಅಂತಲೇ ಹೇಳ್ತಾರೆ. ಇದು ಹಾಗೆ ತಿನ್ನೋದಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗಿ ಸಹ ಇದೆ. ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಒಂದ್ಸಲ. ಹಾಗೆ ಇವಾಗ ಈ ಸಲಾಡ್ ರೆಡಿಯಾಗಿದೆ. ನಾನು ಇದನ್ನು ಕಪ್ಪಲ್ಲಿ ಹಾಕಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ನೀವು ಸಹ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ, ಹಾಗೆ ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.